ಈಗ ಅಶ್ವಿನಿ ಅವ್ರ ಮೇಲೆ ರಜತ್ ಅವ್ರಂದ್ರೆ ಹೊರಗಡೆ ಈ ಆಟ ನೋಡ್ಕೊಂಡು ಬಂದು ಅವ್ರು ವಿಲನ್ ತರ ಕಾಣಿಸ್ಕೊಳ್ತಿದ್ದರಿಂದ ಫಸ್ಟ್ ಇಂದನೇ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು ಅನ್ನೋ ತರದೊಂದು ಹೊರಗಡೆ ಟಾಕ್ ಇದೆ. ಯಾಕೆ ಅಷ್ಟೊಂದು ಅಂದ್ರೆ ಅವ್ರನ್ನ ವಿಲನ್ ತರನೇ ನೋಡ್ತಾ ಇದ್ರು ರಜತ್ ಅವರು, ಯಾವಾಗ್ಲೂ ಅವರಿಗೆ ಟಾಂಟ್ ಕೊಡಕ್ಕೆ ಟ್ರೈ ಮಾಡ್ತಿದ್ರು ಆ ತರದೆಲ್ಲ ಅಂತ. ಕೊನೆಗೆ ಗೊತ್ತಲ್ಲ ಅಂದ್ರೆ ಒಂದು ಮಾತಿನ ಚಕಮಕಿ ಸಿಕ್ಕಾಬಟ್ಟೆ ಆಗೋಯ್ತು. ಒಂದು ಹಂತದಲ್ಲಿ ಕಾವ್ಯ ಅವ್ರ ಜೊತೆಗೆ ಏನೋ ಜಗಳ ಆಡಕ್ ಹೋದಾಗ ರಜತ್ ತಡೆಯಕ್ ಬಂದಾಗ ರಜತ್ಗೂ ಏನೋ ಅವ್ರ ಮಾತು ಹೇಳಿದ್ರಂತೆ, ಫೌಲ್ ಲ್ಯಾಂಗ್ವೇಜ್ ಸಮಥಿಂಗ್. ಅದನ್ನ ಪ್ರಸಾರ ಲೈಕ್ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಕಿಚ್ಚ ಸುದೀಪ್ ಸರ್, ಇದು ಪ್ರಸಾರ ಮಾಡ್ಲೇಬೇಕು ಅಂತಲ್ಲ ಅವ್ರು ಕೂತ್ಕೊಂಡ್ರಂತೆ. ಅಂತದೇನು ಹೇಳಿದ್ರು ಅಶ್ವಿನಿ ಅವರು? ಆಕ್ಚುಲಿ ಈ ಸಿಚುವೇಶನ್ ಅಲ್ಲಿ ನಾನು ಇರ್ಲಿಲ್ಲ, ಅಲ್ಲೇ ನನ್ನ ಸಮಸ್ಯೆ ಆಗಿದ್ದು. ವಾಟರ್ ಟ್ಯಾಂಕ್ ಟಾಸ್ಕ್ ನಡೀತಾ ಇತ್ತು, ನಾನು ಪ್ರೊಟೆಕ್ಟರ್ ಆಗಿದ್ದೆ, ಮೈ ಫುಲ್ ಒದ್ದೆ ಆಗೋಗಿತ್ತು, ನೀರೆಲ್ಲ ಚೆಲ್ಲೋಗಿ. ಸ್ವಲ್ಪ ಬಿಸಿನೀರ್ ಬರ್ತಾ ಇತ್ತು ಅನ್ನೋ ಕಾರಣ ನಾನು ಸ್ನಾನಕ್ಕೆ ಹೋಗಿದ್ದೀನಿ. ಈ ಸ್ನಾನಕ್ಕೆ ಹೋಗಿ ಮುಗಿಸ್ಕೊಂಡು ನಾನು ಬರೋಷ್ಟರಲ್ಲಿ ಈಗ ಗಲಾಟೆ ನಡೆದ್ಬಿಟ್ಟಿದೆ. ಬಿಕಾಸ್ ಅಲ್ಲಿ ಇರೋದೇ ಬಿಸಿನೀರ್ ಬರೋದು ಒಂದೇ ಬಾತ್ರೂಮ್ ಅಲ್ಲಿ, ಸೊ ಹಂಗಾಗಿ ಒಬ್ಬರಾದ್ಮೇಲೆ ಒಬ್ರು ಹೋಗ್ಬೇಕು. ಸೊ ನಾನು ಹೋದ್ಮೇಲೆ ಇನ್ನೊಂದಷ್ಟು ಜನ ನಿಂತಿದ್ರು. ಸೊ ನಿಂತಿದ್ದಾಗ ಗಲಾಟೆ ನಡೆದಿದೆ. ಆ ಗಲಾಟೆ ಯಾಕೆ ನಡೀತು ಅಂತ ನಂಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಂದು ರಜದ್ದು ಗಲಾಟೆ ಆಗಿದೆ, ಅವ್ರು ನನ್ನ ಫ್ಯಾಮಿಲಿ ಮೇಲೆ ಕಮೆಂಟ್ ಮಾಡಿದ್ದಾರೆ. ಸೊ ಈ ಇಶ್ಯೂನಲ್ಲೇ ನಾನು ಬೇಜಾರಲ್ಲಿದ್ದೆ. ಸೊ ಆ ಬೇಜಾರಲ್ಲಿದ್ದೆ, ನಾನು ಸ್ನಾನ ಮಾಡ್ಕೊಂಡು ಬಂದು ನಂದೇ ಬೇಜಾರಲ್ಲಿ ಕೂತಿದ್ದೆ. ನಾನು ಅದೇ ಬೇಜಾರಲ್ಲಿ ಇರ್ಬೇಕಾದ್ರೆ ನಂಗೆ ಇವ್ರಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಇಮಿಡಿಯೇಟ್ಲಿ ಬಿಗ್ ಬಾಸ್ ಬರ್ತಾರೆ, ವಾರ್ನ್ ಮಾಡ್ತಾರೆ, ಈ ತರ ಆಗ್ಬಾರ್ದು ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗೋಷ್ಟಲ್ಲಿ ಇದು ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ನನ್ನ ಈ ಟೆನ್ಷನ್ ಬೇಜಾರಿಂದ ಹೊರಗಡೆ ಬಂದು ಇವ್ರ ಹತ್ರ ಕೂತ್ಕೊಂಡು ಕೇಳೋಷ್ಟಲ್ಲಿ ಬೇಡ ಬಿಡಿ ಬಿಗ್ ಬಾಸ್ ಇದ್ರ ಬಗ್ಗೆ ಮಾತಾಡಬಾರ್ದು ಅಂದಿದ್ದಾರೆ. ನಾವು ಮಾತಾಡಲ್ಲ, ಬೇಡ ಬಿಡಿ ಸೆಟ್ಲ್ ಆದ್ರು. ಸೊ ಹಾಗಾಗಿ ಬಟ್ ರಜತ್ ಅವರು ಅದನ್ನ ಪ್ಲೇ ಮಾಡ್ಬೇಕು, ಸುದೀಪ್ ಸರ್ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾಗ ಗೊತ್ತಿಲ್ಲ, ಇರ್ಲಿಲ್ಲ. ನಾನು ಅಷ್ಟೊತ್ತಿಗೆ ನಾನು ಇರ್ಲಿಲ್ಲ. ಯಾಕಂದ್ರೆ ನಾನು ಅಷ್ಟೊತ್ತಿಗೆ ಹೊರಗಡೆ ಹೋಗಿದ್ದೆ, ಬಾಲ್ಕನಿಗೆ ಹೋಗಿದ್ದೆ. ಒಳಗಡೆ ಬರೋಷ್ಟರಲ್ಲಿ ನಾನು ಬಿಗ್ ಬಾಸ್ ಕರ್ದ್ಬಿಟ್ಟಿದ್ರು, ಎಲ್ಲರೂ ಲಿವಿಂಗ್ ಏರಿಯಾ ಕರೆದು ಕೂರಿಸ್ಬಿಟ್ಟಿದ್ರು. ಸೊ ನಂಗೆ ಅದು ಒಂದೆರಡು ಇದು ಆವಮ್ಮ ಇವಮ್ಮ ಅಂದಿದ್ದಕ್ಕೆ ಇವ್ರೇನೋ ತಾಯಿಗಂದ್ರು ಮಾತ್ರ ನಂಗೆ ಗೊತ್ತಾಗಿದೆ. ಬಿಟ್ರೆ ಅದ್ರ ನಂತರ ಅದ್ರಲ್ಲಿ ರಜತ್ ಏನ್ ಹೇಳಿದ್ರು ಅದೇನು ನಂಗೆ ಇನ್ಸಿಡೆಂಟ್ ಗೊತ್ತಿಲ್ಲ. ಅದೇ ನಾನು ಹೇಳ್ತಿದ್ದೆ, ನಾನು ಮನೆ ಒಳಗಡೆ ಇದ್ದು ಇದನ್ನ ಹೆಂಗ್ ಮಿಸ್ ಆಯ್ತು, ನಾನಿಲ್ದೆ ಹೆಂಗ್ ಜಗಳ ಒಂದು ಕಂಟಿನ್ಯೂ ಆಯ್ತು ಅನ್ನೋದನ್ನೇ ನಾನು ಕೇಳ್ತಾ ಇದ್ದೆ. ಸೊ ಅದು ಆ ಮೂಮೆಂಟ್ ಅಲ್ಲಿ ಮಿಸ್ ಆಯ್ತು ಅಷ್ಟೇ. ನಾನು ಆ ಬೇಜಾರಲ್ಲಿ ಇದ್ದಿದ್ದ ಕಾರಣಕ್ಕೆ ನಂಗೆ ಅದಕ್ಕೆ ತಲೆ ಕೊಡಕ್ ಆಗ್ಲಿಲ್ಲ. ಅಷ್ಟು ಮಿಸ್ ಆಯ್ತಲ್ಲ, ಮಿಸ್ ಆಯ್ತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.